ನಮಸ್ಕಾರ ವೀಕ್ಷಕರೇ, ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮನೆ ಮಗಳಾದ ಗಿರ್ಜಾ ಮಾತಾಡ್ತಾ ಇದ್ದೀನಿ. ನಾವು ಕೂಡ ಎಲ್ಲರಂತೆ ಹಾಸನಾಂಬೆಯ ದರ್ಶನವನ್ನ ಮಾಡ್ಬೇಕು ಅಂತ ಸುಮಾರು ವರ್ಷದಿಂದ ನಾವು ಅನ್ಕೊಂತಾನೆ ಇದ್ವಿ. ಬಟ್ ಆಗಿರ್ಲಿಲ್ಲ. ಎಲ್ಲದಕ್ಕೂ ಕೂಡ ಭಗವಂತನ ಇಚ್ಛೆ, ದೈವ ಇಚ್ಛೆ ಇರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನಮಗೂ ಕೂಡ ಆಗಿದ್ದಂಥದ್ದನ್ನ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೊರಟಿದ್ದೀನಿ. ಭಗವಂತ ಹೇಳ್ತಾನಲ್ವಾ, ನೀನ್ ನನ್ ನೋಡಕ್ ಬರ್ಬೇಡ, ನಾನ್ ನೀನ್ ನೋಡ್ಬೇಕು ಅಂದಾಗ ನಾನೇ ನಿನ್ನನ್ ಕರ್ಸ್ಕೊಳ್ತೀನಿ ಅಂತ. ಎಷ್ಟು ಅರ್ಥಗರ್ಭಿತವಾದ ಮಾತಲ್ವಾ? ನಿಜಕ್ಕೂ ಕೂಡ ಹಾಗೆ ನಮಗೂ ಕೂಡ ಈ ವರ್ಷ ಆಗಿದ್ದಂತು. ಇಷ್ಟು ವರ್ಷ ನಾವು ಇಲ್ಲೇ ಹುಟ್ಟಿ ಬೆಳೆದು ಕೆಲ್ಸಕ್ಕೆ ಸೇರಿ ಎಲ್ಲದನ್ನೂ ಮಾಡಿದೀವಿ. ಇಲ್ಲಿದ್ದೇ ನಾವು ಹಾಸನಾಂಬೆ ತಾಯಿಯ ದರ್ಶನ ಭಾಗ್ಯ ನಮಗೆ ಸಿಗ್ಲಿಲ್ಲ ಅನ್ನೋದೊಂದು ಮನ್ಸಲ್ಲಿ ಬೇಜಾರಿತ್ತು. ಬಟ್ ಅದ್ ಹೇಳ್ತಾರಲ್ಲ, ಯಾವಾಗ ಏನಾಗ್ಬೇಕು ಅದಾಗ್ಲೇಬೇಕು ಅಂತ, ಯಾವಾಗ ಭಗವಂತ ಕರ್ಸ್ಕೋಬೇಕು ಅಂತಿದ್ರೆ ಆಗ್ಲೇ ಕರ್ಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಹಾಗೆ ಈ ವರ್ಷ ಅಂದ್ರೆ 2025ನೇ ವರ್ಷ ನಿಜಕ್ಕೂ ಕೂಡ ನಮ್ಮ ಒಂದು ಪುಣ್ಯ ಭಾಗ್ಯ ಅಂತಾನೆ ಹೇಳ್ಬಹುದು. ನಾವು ಸುಮಾರು ವರ್ಷದಿಂದ ಹಾಸನಾಂಬೆ ದರ್ಶನವನ್ನ ಮಾಡ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂತಿದ್ವಿ, ಬಟ್ ಆಗ್ತಿರ್ಲಿಲ್ಲ. ಟಿವಿಲೆಲ್ಲ ನೋಡ್ತಿದ್ವಿ, ಇಷ್ಟೊಂದು ರಶ ಹೇಗ್ ಹೋಗೋದು ಏನೋ ಅಂತ ಆಯ್ತು. ಆದ್ರೂ ಮನಸ್ಸು ಮಾಡ್ಬೇಕಲ್ವಾ? ನಾವು ಕೂಡ ಮನ್ಸಲ್ಲಿ ಅನ್ಕೊಂಡಿದ್ದಂತ ಹೌದು, ಆದ್ರೆ 2025ನೇ ವರ್ಷದಲ್ಲೇ ನೀವು ನನ್ನನ್ನ ದರ್ಶನ ಮಾಡ್ಬೇಕು ಅಂತ ದೇವ್ರು ಬರದ ಮೇಲೆ ಇನ್ನೇನಲ್ವಾ. ನಮಗಾಗಿದ್ದ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ನಾವು ಎಲ್ಲದನ್ನು ನೋಡ್ತಿದ್ವಿ, ತುಂಬಾ ರಶ್ ಇದೆ, ಬರಕ್ಕಾಗಲ್ಲ, ಹಾಗೆ ಹೀಗೆ ಅಂತೆಲ್ಲ ಟಿವಿಲಿ ನೋಡ್ತಿರ್ಬೇಕಾದ್ರೆ ಹೇಗಪ್ಪ ಹೋಗೋದು, ದರ್ಶನ ಆಗತ್ತಾ ಏನೋ ಕತ್ತೆ ಅಂತ ಭಯ ಆಯ್ತು. ಸೊ ಅಮ್ಮನ ದರ್ಶನ ಮಾಡ್ಲೇಬೇಕು ಈ ವರ್ಷ, ಅದ್ ಏನಾಗುತ್ತೋ ಆಗ್ಲಿಂತ ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೆ ಅಷ್ಟೇ. ಅಮ್ಮ ದಯವಿಟ್ಟು ಕರ್ಸ್ಕೊಳ್ಳಮ್ಮ ಈ ವರ್ಷ ಅಂತ ನಾನು ಭಕ್ತಿಪೂರ್ವಕವಾಗಿ ಅಮ್ಮನಲ್ಲಿ ಬೇಡ್ಕೊಂಡಿದ್ದೆ. ಅದೇ ರೀತಿ ದೇವರು ಕೂಡ ಭಾನುವಾರ ಬಂದ್ವಿ. ಭಾನುವಾರ ಬೆಳಗ್ಗೆ ಹೋಗ್ಬೇಕು ಅನ್ಕೊಂಡ್ವಿ, ಇಲ್ಲ ಸಿಕ್ಕಾಬಟ್ಟೆ ರಶ್ ಇದೆ ಅಂತ ಹೇಳಿದ್ರು. ಯಜಮಾನ್ರಿಗೆ ಪರಿಚಯ ಇರತಕ್ಕಂಥವ್ರೊಬ್ರು ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಅಲ್ಲಿ ಪುರೋಹಿತರಾಗಿದ್ದಾರೆ. ಅವ್ರು ನಮಗೆ ಈ ತರ ಹೇಳಿದ್ರು, ಇಲ್ಲ ಆಗೋದಿಲ್ಲ ಇವತ್ತು ಅಂತ ಹೇಳಿದಾಗ ನಾನು ಬೆಂಗಳೂರಿಗೆ ಹೊರಟುಬಿಟ್ಟಿದ್ದೆ. ಸರಿ ಆಯ್ತಮ್ಮ, ಮುಂದಿನ ವಾರ ಹೇಗೋ ಒಂದು ನಂಗೆ ದರ್ಶನ ಭಾಗ್ಯ ನೀಡಮ್ಮ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೊರಡಬೇಕಿತ್ತು. ಅಷ್ಟರಲ್ಲಿ ಫೋನ್ ಬಂತು, 5:30ಗೆ ಫೋನ್ ಬಂತು, ಇಮಿಡಿಯೇಟ್ ಆಗಿ ಹೊರಟು ಬನ್ನಿ, ಅಷ್ಟೊಂದು ರಶ್ ಇಲ್ಲ, ಆರಾಮಾಗಿ ಬಂದು ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಅವರು ಕೂಡ ಒಂದು ದೇವ್ರು ಅಂತಾನೆ ಹೇಳ್ಬೋದು ಆ ಟೈಮಿಗೆ. ಆಮೇಲೆ ಇಮಿಡಿಯೇಟ್ ಆಗಿ ನಾವು ವಿತಿನ್ 1 ಅವರ್ ನಾವು ಅಲ್ಲಿದ್ವಿ. ಅಲ್ಲಿ ಹೋದ್ವಿ, ನಾನು ನನ್ನ ಮಗ ಎಲ್ಲ ಹೋಗಿ 300 ರೂಪಾಯಿ ಟಿಕೆಟ್ ತಗೊಂಡ್ವಿ. ಸರ್ದಿ ಸಾಲ್ ರಶ್ ಇರುತ್ತೋ ಏನೋ ಅಂತ ಅನ್ಕೊಂಡು ನಮಗೂ ಭಯ ಆಗಿತ್ತು. ಆದ್ರೆ ರಶ್ಶೇ ಇರ್ಲಿಲ್ಲ. ಸರ್ದಿ ಸಾಲಲ್ಲಿ ಆರಾಮಾಗಿ ಹೋಗಿ ಧರ್ಮ ದರ್ಶನಕ್ಕೆ ಹೋಗ್ಲಿಲ್ಲ ನಾವು. ಮಾಮೂಲಿ 300 ರೂಪಾಯಿ ಟಿಕೆಟ್ ತಗೊಂಡು ದರ್ಶನ ಮಾಡಿಕೊಂಡು ಆರಾಮಾಗಿ ಅಮ್ಮನನ್ನ ಕಣ್ ತುಂಬಿಕೊಂಡು, ಎಲ್ಲರೂ ಚೆನ್ನಾಗಿರ್ಲಿ ತಾಯಿ, ನನ್ನನ್ನು ಕರ್ಸ್ಕೊಂಡೋದಕ್ಕೆ ತುಂಬಾ ಥ್ಯಾಂಕ್ಸ್, ಧನ್ಯೋಸ್ಮಿ ಅಂತ ಹೇಳಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಅಮ್ಮನ ದರ್ಶನ ಮಾಡಿಕೊಂಡು ಕಣ್ ತುಂಬಿಕೊಂಡು ಅಲ್ಲಿಂದ ಹೊರಟು ಪ್ರಸಾದಕ್ಕೂ ಕೂಡ ಟಿಕೆಟ್ ಕೊಡ್ತಾರೆ. ಟಿಕೆಟ್ ತಗೊಂಡು ಅಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡಿದ್ವಿ. ಅದ್ಭುತವಾಗಿತ್ತು. ವ್ಯವಸ್ಥೆ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಹಾಗೆ ನೀವು ಹೋಗ್ಬೇಕಾದ್ರೆ ಅಂದ್ರೆ ಟಿಕೆಟ್ ಅಲ್ಲಿ ಸರ್ದಿ ಸಾಲಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಪ್ರತಿಯೊಂದು ರ್ಯಾಕ್ ಇದೆ, ಪ್ರತಿಯೊಂದು ರೋ ಅಲ್ಲಿ ಕೂಡ ಹೋಗ್ಬೇಕು ಅಂತಿರುತ್ತೆ. ಅಲ್ಲಿ ಕಬ್ಬಿಣದ ಒಂದು ರಾಡಿಗೆ ಪಾಪ ಅವರು ಕಾಲಿಗೆ ತಾಕ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಬಟ್ಟೆಗಳನ್ನ ಸುತ್ತುವಂಥದ್ದು, ರಟ್ಟನ್ನ ಹಾಕಿರುವಂಥದ್ದು ಮಾಡಿದ್ದಾರೆ. ಹಾಗೂ ಕೂಡ ಕೆಲವೊಬ್ರು ನೆಲ ನೋಡ್ದಲೆ ಸ್ವಲ್ಪ ಎಡವಿ ಬೀಳೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಿಧಾನಕ್ಕೆ ಹುಷಾರಾಗಿ ಹೋಗಿ ಅಮ್ಮನ ಕಣ್ ತುಂಬಿಕೊಂಡು ಆರಾಮಾಗಿ ಬನ್ನಿ. ಎಲ್ಲ ಕಡೆಗೂ ಕಲರ್ಫುಲ್ ಬಲೂನ್ಸು, ನಿಮಗೆ ಮಕ್ಳಿಗೆ ಏನೇನು ಬೇಕು ಎಲ್ಲದನ್ನು ತಗೊಂಡು, ಹ್ಯಾಂಗ್ಯೋ ಐಸ್ ಕ್ರೀಮ್ ಇತ್ತು, ತುಂಬ ಚೆನ್ನಾಗಿತ್ತು. ಸಾಫ್ಟಿ ಐಸ್ ಕ್ರೀಮು ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ಟೇಸ್ಟ್ ಮಾಡಿಕೊಂಡು ನನ್ನ ಮಗನಿಗೆ ಅದು ಇದು ಕೊಡಿಸ್ಕೊಂಡು ಎಲ್ಲ ಸುತ್ತಾಡಿಕೊಂಡು ಅಮ್ಮನ ದರ್ಶನ ಮಾಡಿಕೊಂಡು ಬಂದ್ವಿ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಅವರೇ, ನಿಮಗೂ ಕೂಡ ಥ್ಯಾಂಕ್ಸ್. ನಮ್ಮ ಅಮ್ಮನಿಗೂ ಕೂಡ ಥ್ಯಾಂಕ್ಸ್ ಹೇಳಲೇಬೇಕು. ಯಾರಿಗೆ ಅಂದರೆ ನಮ್ಮ ಹಾಸನಾಂಬೆ ಅಮ್ಮನಿಗೆ. ಈ 2025ನೇ ವರ್ಷ ನಮ್ಮ ಜೀವನದಲ್ಲಿ ಮರೆಯೋಕ್ಕಾಗದೇ ಅಂತ ಕ್ಷಣ ಅಂತ ಹೇಳ್ಬೋದು. ಸುಮ್ಮನೆ ದೇವರು ಯಾರು ಯಾವತ್ತೂ ಕರೆಸ್ಕೊಡೋದಿಲ್ಲ. ಅದಕ್ಕೆ ಒಂದು ಟೈಮು, ಒಂದು ಸಮಯ ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತಾನೆ. ಅಂಥ ಸಮಯದಲ್ಲೇ ಇಂಥದ್ದಾಗಬೇಕು ಅನ್ನೋದಿರುತ್ತೆ. ಹಾಗೆ ಭಗವಂತ ನಮ್ಮನ್ನು ಕರ್ಸ್ಕೋಬೇಕು ಅಂತ ಮನಸ್ಸು ಮಾಡಿ ಅಮ್ಮ ನಮ್ಮನ್ನು ಕರ್ಸ್ಕೊಂಡಿದ್ದಂತೂ ಹೌದು. ಇದು ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ತಾಯಿ ಹಾಸನಾಂಬೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಮತ್ತೊಮ್ಮೆ ಇನ್ನೊಂದು ವ್ಲಾಗಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.